ಜೀನಿ ಸಂಸ್ಥೆ ಬಗ್ಗೆ ಒಂದು ಲೈನಲ್ಲಿ ಹೇಳಬೇಕಾದದ್ದಂತಂದ್ರೆ ಒಂದು ನಂಬಿಕೆ ಇದೆ, ನಂಬಿಕೆ ಇಡಿ ಇವ್ರ ಮೇಲೆ, ವಿಶ್ವಾಸ ಇರಲಿ. ಜೀನಿ ಪ್ರಾಡಕ್ಟ್ಸ್ ಅದು ಇದು ನಾವು ನೋಡಬೇಕು ಅಂತ ಎಲ್ಲ. ಬಟ್ ನನಗೆ ಆ ಲೆವೆಲಿಗೆ ಕ್ರೇಜಿ ಏನು ಅನಿಸಿರ್ಲಿಲ್ಲ. ಇವಾಗ ಅರ್ಥ ಆಯಿತು, ಬಿಕಾಸ್ ಯಾಕಿಷ್ಟು ಹೈಪ್ ಇದೆ ಇದ್ರ ಬಗ್ಗೆ. ನ್ಯೂಟ್ರಿಷನಲ್ ಫುಡ್ ಕೊಡೋದ್ರ ಜೊತೆಗೆ ತುಂಬ ಶ್ರದ್ಧೆಯಿಂದ ಮಾಡ್ತಿದ್ದಾರೆ ಅಂತ ಅನಿಸ್ತು. ಇದು ಮೋಟಿವೇಟ್ ಮಾಡೋಕ್ಕಿಂತ ಜಾಸ್ತಿ ಖುಷಿ ಕೊಡ್ತು ಮನಸ್ಸಿಗೆ ಒಂಥರ. ಬಿಕಾಸ್ ಇಲ್ಲಿರೋ ಎಂಪ್ಲಾಯ್ಮೆಂಟ್ಸ್ಗೂ ಒಂಥರ ಖುಷಿ ಇದೆ ಕೆಲಸ ಮಾಡೋಕ್ಕೆ. ಅಂದರೆ ಬಂಡವಾಳ ಕಡಿಮೆ ಇದ್ರೂ ತಲೆ ಯೂಸ್ ಮಾಡ್ಕೊಂಡು ನಾವು ಕರೆಕ್ಟ್ ದಾರಿಯಲ್ಲಿ ಹೋಗ್ತಿದ್ರೆ ಬಂಡವಾಳ ಕೊರತೆ ನಮಗೆ ಉಂಟಾಗಲ್ಲ. ಇವತ್ತಿಗೂ ಟ್ರೆಡಿಷನಲ್ ಎನ್ವಿರಾನ್ಮೆಂಟಲ್ಲಿ ಇವರು ಒಂದು ಪ್ರಾಡಕ್ಟ್ಸ್ಗಳನ್ನ ಮಾಡ್ತಿದ್ದಾರೆ ಅನ್ನೋದೇ ಖುಷಿ ಒಂದು ಕಡೆ. ಆದರೆ ಇನ್ನು ಮುಂದೆ ಖಂಡಿತವಾಗಿ ಬಳಸ್ತೀನಿ, ಮತ್ತು ಎಲ್ಲರಿಗೂ ಬಳಸೋಕ್ಕೂ ನಾನು ಹೇಳ್ತೀನಿ ಅಂತ ಹೇಳೋಕ್ಕೆ ಇಷ್ಟ. ನಮಸ್ಕಾರ, ನನ್ನ ಹೆಸರು ಚೈತ್ರಾ ಪಾಟೀಲ್ ಅಂತ ಹೇಳ್ಬಿಟ್ಟು. ನಾನು ಮೂಲತಃ ಬೆಳಗಾವಿ ಜಿಲ್ಲೆಯಲ್ಲಿ ವಾಸ ಮಾಡ್ತೀನಿ. ಇವಾಗ ನಾನು ಕಲಿತಿರೋದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಸಿರ್ಸಿಯಲ್ಲಿ. ಆಮೇಲೆ ನಾವು ಇವಾಗ ಇಲ್ಲಿ ಬಂದಿರೋದಂತಂದರೆ IDP ಪ್ರೋಗ್ರಾಮ್ ಥ್ರೂ ನಾವು ಇಂಡಸ್ಟ್ರಿಯಲ್ ವಿಸಿಟ್ಸಿಗೆ ಹೋಗ್ತಿರ್ಬೇಕಾದ್ರೆ ಈ ಜೀನಿ ಅನ್ನೋಂಥ ಕಂಪ್ನಿಗೂ ಕರ್ಕೊಬಂದರು. ನನಗೆ ಮುಂಚೆ ತುಂಬ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಬಟ್ ನಾವು ಇಲ್ಲಿಗೆ ಬರ್ತೀವಿ ಅಂತ ಹೇಳಿದಾಗ, ಅಂದರೆ ನಮ್ಮದು IDP ಸೆಲ್ಲಲ್ಲಿ ಹೇಳಿದಾಗ ಸ್ವಲ್ಪ ಜನ ಮಾತಾಡ್ತಿದ್ರು, ಜೀನಿ ಪ್ರಾಡಕ್ಟ್ಸು ಅದು ಇದು ನಾವು ನೋಡಬೇಕು ಅಂತ ಎಲ್ಲ. ಬಟ್ ನನಗೆ ಆ ಲೆವೆಲಿಗೆ ಕ್ರೇಜಿ ಏನು ಅನಿಸಿರ್ಲಿಲ್ಲ. ಬಿಕಾಸ್ ಏನೋ ಇನ್ನೊಂದು ಥರ, ಎಲ್ಲ ಥರ ಕಂಪ್ನೀಸ್ಗಳಿಗೆ ಇದು ಒಂದು ಕಂಪ್ನಿ ವಿಸಿಟ್ ಇರುತ್ತೆ, ಹೋಗೋಣ ನೋಡಿ ಬರೋಣ ಅಂತ. ಆ್ಯಂಡ್ ಇವಾಗ ಅರ್ಥ ಆಯಿತು, ಬಿಕಾಸ್ ಯಾಕಿಷ್ಟು ಹೈಪ್ ಇದೆ ಇದ್ರ ಬಗ್ಗೆ. ಯಾಕಂದರೆ ತುಂಬ ನ್ಯೂಟ್ರಿಷನಲ್ ಫುಡ್ ಕೊಡೋದ್ರ ಜೊತೆಗೆ ತುಂಬ ಶ್ರದ್ಧೆಯಿಂದ ಮಾಡ್ತಿದ್ದಾರೆ ಅಂತ ಅನಿಸ್ತು. ನಾವು ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ತುಂಬ ಇಂಡಸ್ಟ್ರಿಯಲ್ ವಿಸಿಟ್ಸ್ಗಳನ್ನ ಮಾಡ್ತಾ ಇರ್ತೀವಿ ಅವಾಗವಾಗ. ಬಟ್ ಈ ವಿಸಿಟಿಗೆ ಏನು ಬಂದಿದ್ವಿ, ಇದು ಮೋಟಿವೇಟ್ ಮಾಡೋಕ್ಕಿಂತ ಜಾಸ್ತಿ ಖುಷಿ ಕೊಡ್ತು ಮನಸ್ಸಿಗೆ ಒಂಥರ. ಬಿಕಾಸ್ ಇಲ್ಲಿರೋ ಎಂಪ್ಲಾಯ್ಮೆಂಟ್ಸ್ಗೂ ಒಂಥರ ಖುಷಿ ಇದೆ ಕೆಲಸ ಮಾಡೋಕ್ಕೆ. ಬಿಕಾಸ್ ಅವರು ತಮ್ಮ ಮನೆ ಕೆಲಸ ಅಂತ ಹೇಳ್ಕೊಂಡ್ಬಿಟ್ಟು ಮಾಡ್ತಿದ್ದಾರೆ. ಆ್ಯಂಡ್ ಇವ್ರದ್ದು ಒಂದು ಗ್ರೋತ್ ಆಗ್ತಿರೋದು ನೋಡಿ ಇನ್ನೂ ಖುಷಿ ಆಗ್ತಿದೆ. ತುಂಬ ಜನ ರೈತರಿಗೆ ಇವರಿಂದ ಹೆಲ್ಪ್ ಆಗ್ತಿದೆ ಅಂತ ಕೇಳ್ಪಟ್ವಿ. ತುಂಬ ಜನ ಈ ಊರಿನ ಜನರಿಗೆ ತುಂಬ ಹೆಲ್ಪ್ ಆಗ್ತಿದೆ ಅಂತ ಕೇಳ್ಪಟ್ವಿ. ಅದೊಂದು ಖುಷಿ. ಮತ್ತು ಸರ್ ಹೇಳ್ದಂಗೆ, ಅಂದರೆ ಕಂಪ್ನಿ ಓನರ್ ಹೇಳ್ದಂಗೆ, ಅವರು ಸ್ಟಾರ್ಟ್ ಮಾಡಿದ್ದು ತುಂಬ ಕಡಿಮೆ ಅಮೌಂಟಿಂದ. ಅದು ನಮ್ಮಂಥ ಒಂದು ಸ್ಟೂಡೆಂಟ್ಸಿಗೆ ಒಂದು ಒಳ್ಳೆ ಮೋಟಿವೇಶನ್. ಯಾಕಂದರೆ ನಾವೇನೋ ಒಂದು ಮಾಡಬೇಕು ಅಂತ ಅಂದಾಗ ಫಸ್ಟ್ ಬರೋದೇ ಬಂಡವಾಳದ ತಲೆಯಲ್ಲಿ. ಬಂಡವಾಳ ಜಾಸ್ತಿ ಹಾಕ್ಕೊಂಡೇ ಮಾಡಬೇಕು, ಆವಾಗಲೇ ಏನೋ ಒಂದು ಆಗೋದು. ಇವನ್ ನಾವು ಮನೇಲೂ ಹೇಳಿದಾಗ, ಮನೇಲಿ ಆಬ್ವಿಯಸ್ಲಿ ಎಲ್ಲರ ಮನೇಲಿ ಹೇಳ್ತಾರೆ, ಒಂದು ಚೆನ್ನಾಗಿರೋ ಜಾಬ್ ತಗೋ, ಚೆನ್ನಾಗಿರೋ ಜಾಬ್ ತಗೋ. ಆ್ಯಂಡ್ ದೆನ್ ಅದಕ್ಕೆ ಅಂತಲೇ ನಾವು ಓದ್ತಿರೋದು ಇವಾಗ. ಬಟ್ ಯಾವಾಗ ನಾವು ಹೇಳಿರ್ತೀವಿ, ಇಲ್ಲ ನಾನೊಂದು ಸ್ವಂತ ಓನ್ ಬಿಸ್ನೆಸ್ ಮಾಡಬೇಕು ಅಂತ ನಾವು ಯಾವಾಗ ಮನೇಲಿ ಹೇಳ್ತೀವಿ, ಫಸ್ಟ್ ಮನೇಲಿ ಹೇಳೋದೇ ನಮ್ಮ ಕೈಯಲ್ಲಿ ಆಗಲ್ಲ, ಅವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಾತು, ದೊಡ್ಡ ದೊಡ್ಡ ಸಂಪಾದನೆ ಮಾಡೋರ ಮಾತು, ಅದು ನಮ್ಮ ಕೈಯಲ್ಲಿ ಆಗಲ್ಲ. ಬಟ್ ನಾನು ಇವತ್ತಿಲ್ಲಿ ತಿಳ್ಕೊಂಡಿರೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಬಂಡವಾಳ ಕಡಿಮೆ ಇದ್ದರೂ ತಲೆ ಯೂಸ್ ಮಾಡ್ಕೊಂಡು ನಾವು ಕರೆಕ್ಟ್ ದಾರಿಯಲ್ಲಿ ಹೋಗ್ತಿದ್ರೆ ಬಂಡವಾಳ ಕೊರತೆ ನಮಗೆ ಉಂಟಾಗಲ್ಲ. ಬಿಕಾಸ್ ಅವರು ತುಂಬ ಚಿಕ್ಕ ಅಮೌಂಟಲ್ಲಿ ಸ್ಟಾರ್ಟ್ ಮಾಡಿ ಇಷ್ಟು ದೊಡ್ಡ ಕಂಪ್ನಿನ ಈ ಎತ್ತರಕ್ಕೆ ಬೆಳೆಸಿದ್ದಾರೆ ಅಂದರೆ ನಿಜಕ್ಕೂ ಖುಷಿ ಆಗೋ ವಿಚಾರ. ಖುಷಿ ಆಗ್ತಿದೆ ಸರ್. ಅಲ್ಲಿಂದ ಬರಬೇಕಾದ್ರೆ ಇದ್ರ ಬಗ್ಗೆ ಗೊತ್ತಿತ್ತು ಮುಂಚೆ? ಸರ್, ನನಗೆ ಎಸ್ಪೆಷಲಿ ನನಗೆ ಗೊತ್ತಿರಲಿಲ್ಲ. ಅಂದರೆ ಜೀನಿ ಪ್ರಾಡಕ್ಟ್ಸ್ ನನ್ನ ಮನೇಲಿ ಇವಾಗ ನಾನು ಬಂದ ತಕ್ಷಣ ನಮ್ಮಮ್ಮ ಕಾಲ್ ಮಾಡಿದಾಗ, ಈ ಥರ ನಾವಿಲ್ಲೊಂದು ಬಂದಿದ್ದೀವಿ ಅಂತ ಅಂದಾಗ ನಮ್ಮಮ್ಮ ಅಂತಿದ್ರು ಪಬ್ಲಿಕ್ ಟಿವಿಲಿ ಇದ್ರ ಬಗ್ಗೆ ಆ್ಯಡ್ ಕೊಡ್ತಿದ್ದಾರೆ. ಬಟ್ ಅವರಿಗೂ ಏನು ಗೊತ್ತಿಲ್ಲ, ಬಿಕಾಸ್ ಅವರು ಯೂಸ್ ಮಾಡಿರಲಿಲ್ಲ ಈ ಪ್ರಾಡಕ್ಟ್ಸ್ಗಳ ಬಗ್ಗೆ. ಬಟ್ ನಾನು ಊಟ ಕೊಟ್ಟ ತಕ್ಷಣ ಅದ್ರದ್ದೊಂದು ಪಿಕ್ ತೆಗೆದುಬಿಟ್ಟು ನನ್ನ ಅಮ್ಮ ಕಳಿಸಿದ್ದೆ, ಈ ಥರ ಊಟ ಕೊಟ್ಟಿದ್ದಾರೆ ಅವರು. ಅವಾಗ ಅವರಿಗೂ ಒಂಥರ ಪಾಸಿಟಿವ್ ಅಪ್ರೋಚ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಕೊಟ್ಟಿರೋ ಊಟದಲ್ಲಿ ರಾಗಿ ಮುದ್ದೆ, ಆ ಸಾರು ಅದೆಲ್ಲ, ಮತ್ತು ಎಸ್ಪೆಷಲಿ ನಮ್ಮ ಸೈಡೆಲ್ಲ ರಾಗಿ ಮುದ್ದೆ ಎಲ್ಲ ನಾವು ಜಾಸ್ತಿ ತಿನ್ನಲ್ಲ. ಬಟ್ ಅದು ತಿಂದಾಗ ಅದ್ರ ರುಚಿ ಗೊತ್ತಾಯಿತು, ನ್ಯೂಟ್ರಿಷನಲ್ ವ್ಯಾಲ್ಯೂ ಮತ್ತು ಅದ್ರದ್ದು ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಾಯಿತು. ಅವರಿಗೂ ಖುಷಿ ಆಯಿತು, ಮನೇಲೂ ಖುಷಿ ಆಯಿತು. ನಾವು ಕೂಡ ಒಂದು ಸತಿ ಬಳಸ್ಬಿಟ್ಟು ನೋಡೋಣ ಹೆಂಗಿರುತ್ತೆ. ಖಂಡಿತವಾಗಿ ನಾನು ಯಾವುದೋ ಒಂದು ಪ್ರಾಡಕ್ಟ್ಸ್ನ ತೊಗೊಂಡ್ಬಿಟ್ಟು ಪರ್ಸ್ನಲ್ಲಾಗಿ ಬಂದು ಇದ್ರ ಬಗ್ಗೆ ಹೇಳಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಸರ್ ಇನ್ ಫ್ಯೂಚರ್. ಜೀನಿ ಸಂಸ್ಥೆ ಬಗ್ಗೆ ಜನರಿಗೆ ಏನು ಹೇಳ್ತೀರಿ? ಜೀನಿ ಸಂಸ್ಥೆ ಬಗ್ಗೆ ಒಂದು ಲೈನಲ್ಲಿ ಹೇಳಬೇಕಾದದ್ದಂತಂದರೆ ಒಂದು ನಂಬಿಕೆ ಇದೆ, ನಂಬಿಕೆ ಇಡಿ ಇವ್ರ ಮೇಲೆ, ವಿಶ್ವಾಸ ಇರಲಿ. ಮತ್ತು ಇವ್ರು ಮಾಡುತ್ತಿರುವಂಥ ಶ್ರದ್ಧೆಯಿಂದ ಏನು ಮಾಡಿ ಕೊಡ್ತಿದ್ದಾರೆ, ಅದು ಯಾವಾಗೂ ನಿಮಗೆ ಮೋಸ ಮತ್ತು ನೋವು ಇನ್ ಫ್ಯೂಚರ್ ಉಂಟು ಮಾಡಲ್ಲ, ಎಲ್ಲದು ಒಳ್ಳೆಯದನ್ನೇ ಮಾಡುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಬೇರೆ ಬೇರೆ ಕಡೆ ಎಲ್ಲ ವಿಸಿಟ್ ಮಾಡಿದ್ದೀರಾ? ಎಸ್ ಸರ್. ಈ ಸಂಸ್ಥೆಗೆ ವಿಸಿಟ್ ಮಾಡಿದಾಗ ಒಳಗಡೆ ಹೋಗಿದ್ರಿ, ನೀವು ಒಳಗಡೆ ತೋರಿಸಿದ್ದಾರೆ. ನೀವು ಬೇರೆ ಬೇರೆ ಕಾರ್ಖಾನೆಗೆಲ್ಲ ಆ ಥರ ತೋರಿಸಲ್ಲ, ವಿದ್ಯಾರ್ಥಿಗಳಾಗಿ ನೀವು ಬೇರೆ ಕಡೆ ಎಲ್ಲ ವಿಸಿಟ್ ಮಾಡಿದ್ದೀರಿ. ಎಸ್ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಸರ್, ತುಂಬ ಏನು ಬೇಡ ಸರ್, ಸ್ವಲ್ಪ ಹೊತ್ತಿನ ಮುಂಚೆನೇ ನಾವು ಬೇರೆ ಕಡೆನೂ ಹೋಗಿ ಬಂದ್ವಿ. ಅಲ್ಲಿ ನೋಡಿದ್ದಕ್ಕಿಂತ ಮತ್ತು ಇಲ್ಲಿ ನೋಡಿದ್ದು ತುಂಬ ವ್ಯತ್ಯಾಸಗಳು, ಅಜಗಜಾಂತರ ವ್ಯತ್ಯಾಸ ಇದೆ. ಒನ್ ಥಿಂಗ್ ನಮಗೆ ತುಂಬ ಇಷ್ಟ ಆಗಿದೆ ಏನಂತಂದರೆ, ಮ್ಯಾನ್ಯುವಲಿ ಆಗ್ತಿದೆ ಎಲ್ಲದನ್ನು. ಹುರಿಯೋದ್ರಿಂದ ಹಿಡಿದ್ಬಿಟ್ಟು ಸಾರ್ಟಿಂಗ್ ಎಲ್ಲ ಪ್ರತಿಯೊಂದು ಮ್ಯಾನ್ಯುವಲಿ. ದೊಡ್ಡ ದೊಡ್ಡ ಇತ್ತೀಚಿನ
ಯಾವ ಥರ ಯುಗ ಇದೆ ಅಂತಂದರೆ ಒಂಥರ ಓಡ್ತಿದ್ದೀವಿ ಎಲ್ಲರೂ. ಅಷ್ಟು ಸ್ಪೀಡ್ ಯುಗದಲ್ಲಿ ನಾವು ಜೀವನ ಮಾಡ್ತಿರ್ಬೇಕಾದ್ರೆ ಇವತ್ತಿಗೂ ಟ್ರೆಡಿಷ್ನಲ್ ಎನ್ವಿರಾನ್ಮೆಂಟಲ್ಲಿ ಇವರು ಒಂದು ಪ್ರಾಡಕ್ಟ್ಸ್ಗಳನ್ನ ಮಾಡ್ತಿದ್ದಾರೆ ಅನ್ನೋದೇ ಖುಷಿ ಒಂದು ಕಡೆ. ಆದರೆ ಇದನ್ನು ಬಳಸ್ಕೊಂಡು ಇನ್ ಫ್ರಂಟ್ ನಾನೇನಾದರೂ ಬಿಸ್ನೆಸ್ ಮಾಡಿದ್ರೆ ಇವರಿಗೆ ಒಂದು ಇನ್ಸ್ಪಿರೇಷನ್ ಥರ ಇಟ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಬಿಕಾಸ್ ಟ್ರೆಡಿಷ್ನಲ್ ರೂಟ್ಸ್ ಏನಿದ್ದಾವೆ ಅವರು ಬಿಟ್ಕೊಟ್ಟಿಲ್ಲ. ನಂಗೆ ಅದು ಖುಷಿ ಆಯಿತು ತುಂಬ. ಸ್ವಲ್ಪ ಊಟ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು ಊಟ. ಅದೇ ರಾಗಿ ಮುದ್ದೆ, ಸಾಂಬಾರು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅದೊಂಥರ ಎಕ್ಸ್ಪೀರಿಯನ್ಸ್. ಮುದ್ದೆ ಮೋಸ್ಟ್ಲಿ ತಿಂದಿಲ್ಲ ಮೊದಲೇ ಹೇಳ್ದಂಗೆ, ಬಟ್ ಅದ್ರ ನಿಜವಾದ ಟೇಸ್ಟ್ ಹೆಂಗಿರುತ್ತೆ ಅಂತ ಇವಾಗ ಗೊತ್ತಾಯಿತು. ಇಷ್ಟಪಡ್ತೀವಿ ಮತ್ತೆ ಮತ್ತೆ ಈ ಥರ ಊಟ ಸಿಗಲಿ ಅಂತ ಅಂದ್ಕೊಂಡು. ಇಷ್ಟು ದಿನ ನಾವು ಬಳಸ್ತಿರ್ಲಿಲ್ಲ, ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಈ ಪ್ರಾಡಕ್ಟ್ಸ್ಗಳ ಬಗ್ಗೆ. ಇನ್ನು ಮುಂದೆ ಖಂಡಿತವಾಗಿ ಬಳಸ್ತೀನಿ, ಮತ್ತು ಎಲ್ಲರಿಗೂ ಬಳಸೋಕ್ಕೂ ನಾನು ಹೇಳ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತಹ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು.